ನಾವೆಲ್ಲರೂ ಪ್ರತಿದಿನ ಬಳಸುವ ಇಂಟರ್ನೆಟ್ನಲ್ಲಿ ಬಿಟ್ಟು ಹೋಗುವ ಈ ಮಾಹಿತಿಯ ಜಾಡು ಅಂದ್ರೆ ಡಿಜಿಟಲ್ ಫುಟ್ಪ್ರಿಂಟ್ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ಅಂದ್ರೆ ನಮ್ಮ ಆನ್ಲೈನ್ ಹೆಜ್ಜೆಗುರುತುಗಳು ಮುಖ್ಯವಾಗಿ ಯುವಜನತೆಯ ಭವಿಷ್ಯವನ್ನ ಹೇಗೆ ರೂಪಿಸುತ್ತವೆ ಮತ್ತೆ ಈ ಪ್ರೈವಸಿಯನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ನಮ್ಮ ಉದ್ದೇಶ. ಕರೆಕ್ಟ್. ಓಕೆ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಲೈಕ್ ಡಿಜಿಟಲ್ ಫುಟ್ಪ್ರಿಂಟ್ ಅಂದ್ರೆ ಕೇವಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳು ಮಾತ್ರನಾ? ಯಾಕಂದ್ರೆ ಬಹಳಷ್ಟು ಜನ ನಾನು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಬಳಸಲ್ಲ, ಹಾಗಾಗಿ ನನ್ನ ಡೇಟಾ ಸೇಫ್ ಎನ್ನುವ ನಂಬಿಕೆಯಲ್ಲಿರ್ತಾರೆ. ಆ, ನಂಬಿಕೆ ಸಂಪೂರ್ಣ ತಪ್ಪು. ಅಂದ್ರೆ ಡಿಜಿಟಲ್ ಫುಟ್ಪ್ರಿಂಟ್ ಎಂದರೆ ಕೇವಲ ಸೋಷಿಯಲ್ ಮೀಡಿಯಾ ಅಲ್ಲ, ಒಬ್ಬ ವ್ಯಕ್ತಿ ಇಂಟರ್ನೆಟ್ನೊಂದಿಗೆ ನಡೆಸುವ ಪ್ರತಿಯೊಂದು ಸಣ್ಣ ಸಂವಹನದ ಜಾಡು ಕೂಡ ಇದರಲ್ಲಿ ಸೇರುತ್ತೆ. ಮುಖ್ಯವಾಗಿ ಇದರಲ್ಲಿ 2 ವಿಧ. ಓಕೆ. ಮೊದಲನೇದು ಆಕ್ಟಿವ್ ಮತ್ತೆ ಎರಡನೇದು ಪ್ಯಾಸಿವ್. ಈ ಆಕ್ಟಿವ್ ಡಿಜಿಟಲ್ ಫುಟ್ಪ್ರಿಂಟ್ ಅಂದ್ರೆ ಬಳಕೆದಾರರು ಉದ್ದೇಶಪೂರ್ವಕವಾಗಿ ತಾವಾಗಿಯೇ ಶೇರ್ ಮಾಡುವ ವಿಷಯಗಳು. ಆ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಹಾಕುವ ಟ್ರಿಪ್ ಫೋಟೋಗಳು ಅಥವಾ ಯೂಟ್ಯೂಬ್ ವಿಡಿಯೋಗಳಿಗೆ ಮಾಡುವ ಕಮೆಂಟ್ಗಳು ಹೌದು. ಮತ್ತೆ ವಾಟ್ಸಪ್ ಸ್ಟೇಟಸ್ಗಳು ಇವೆಲ್ಲವೂ ಆಕ್ಟಿವ್ ಫುಟ್ಪ್ರಿಂಟ್ಗೆ ಉದಾಹರಣೆಗಳಲ್ವಾ? ಲೈಕ್ ನಾವೇ ಖುದ್ದಾಗಿ ಜಗತ್ತಿಗೆ ತೋರಿಸ್ತಿರುವ ವಿಚಾರಗಳು. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ಅಸಲಿ ವಿಚಾರ ಶುರುವಾಗುವುದೇ ಆ ಎರಡನೇ ವಿಧದಲ್ಲಿ, ಅಂದ್ರೆ ಪ್ಯಾಸಿವ್ ಡಿಜಿಟಲ್ ಫುಟ್ಪ್ರಿಂಟ್ನಲ್ಲಿ. ಪ್ಯಾಸಿವ್ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋದು. ಹೌದು, ಇದು ನಮ್ಗೆ ಗೊತ್ತಿಲ್ಲದೆ ಅಥವಾ ನಮ್ಮ ಗಮನಕ್ಕೆ ಬಾರದೆ ಲೈಕ್ ಬ್ಯಾಕ್ಗ್ರೌಂಡ್ನಲ್ಲಿ ಸಂಗ್ರಹವಾಗುವ ಡೇಟಾ. ಸಂಶೋಧಕರು ಇದನ್ನ ಡೇಟಾ ಎಕ್ಸಾಸ್ಟ್ ಅಂತಲೂ ಕರೀತಾರೆ. ಡೇಟಾ ಎಕ್ಸಾಸ್ಟ್? ಹೌದು. ಅಂದ್ರೆ ಒಂದು ವಾಹನ ಓಡುವಾಗ ಹೇಗೆ ಹೊಗೆ ಬಿಡುತ್ತದೆಯೋ ಹಾಗೆ ನಾವು ಇಂಟರ್ನೆಟ್ ಬಳಸುವಾಗೆಲ್ಲ ಈ ಡೇಟಾ ನಮ್ಮ ಹಿಂದೆ ಉಳಿಯುತ್ತಾ ಹೋಗ್ತದೆ. ಓ ವಾವ್! ಈ ಪ್ಯಾಸಿವ್ ಡೇಟಾ ಹೇಗೆ ಕಲೆಕ್ಟ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ವಿವರವಾಗಿ ಹೇಳಿ. ಅಂದ್ರೆ ನಾವ್ ಯಾವ ಆಪ್ ಓಪನ್ ಮಾಡ್ದಿದ್ರೂ ಡೇಟಾ ಹೋಗ್ತಾ ಇರುತ್ತಾ? ಖಂಡಿತವಾಗಿಯೂ. ಒಂದು ಸಿಂಪಲ್ ಉದಾಹರಣೆ ನೋಡಿ. ಗೂಗಲ್ನಲ್ಲಿ ಏನಾದ್ರೂ ಸರ್ಚ್ ಮಾಡಿದಾಗ ಆ ಸರ್ಚ್ ಹಿಸ್ಟ್ರಿ ಸೇವ್ ಆಗ್ತದಲ್ವಾ? ಹೌದು. ಮತ್ತೆ ನಾವು ನಮ್ಮ ಸ್ಮಾರ್ಟ್ಫೋನ್ ಕೇವಲ ಜೇಬಿನಲ್ಲಿ ಇಟ್ಕೊಂಡು ಓಡಾಡ್ತಿದ್ರೂ ಕೂಡ ಫೋನ್ನಲ್ಲಿರುವ ಲೊಕೇಶನ್ ಸೆನ್ಸರ್ಗಳು GPS ಮೂಲಕ ನಾವು ಎಲ್ಲೆಲ್ಲಿ ಹೋಗ್ತಿದ್ದೇವೆಂಬ ಡೇಟಾವನ್ನ ಆಪ್ಗಳ ಸರ್ವರ್ಗಳಿಗೆ ಕಳುಹಿಸುತ್ತಲೇ ಇರ್ತವೆ. ಓ ಮೈ ಗಾಡ್! ಇನ್ನೊಂದು ದೊಡ್ಡ ಉದಾಹರಣೆ ಅಂದ್ರೆ ವೆಬ್ಸೈಟ್ಗಳು ನಮ್ಮ ಡಿವೈಸ್ನಲ್ಲಿ ಇನ್ಸ್ಟಾಲ್ ಮಾಡುವ ಕುಕೀಸ್. ಓಕೆ, ಈ ಕುಕೀಸ್ ಬಗ್ಗೆ ಬಹಳ ಕೇಳಿದ್ದೇವೆ. ನಾವು ಯಾವುದೇ ವೆಬ್ಸೈಟ್ ಓಪನ್ ಮಾಡಿದ್ರೂ ಅಕ್ಸೆಪ್ಟ್ ಕುಕೀಸ್ ಅಂತ ಒಂದು ಪಾಪ್ಅಪ್ ಕೇಳುತ್ತೆ. ಇದು ನಿಜಕ್ಕೂ ಹೇಗ್ ಕೆಲಸ ಮಾಡುತ್ತೆ? ನಾವು ಯಾವುದಾದ್ರೂ ನ್ಯೂಸ್ ವೆಬ್ಸೈಟ್ ಅಥವಾ ಆನ್ಲೈನ್ ಶಾಪಿಂಗ್ ಸೈಟ್ಗೆ ಹೋದಾಗ ಆ ವೆಬ್ಸೈಟ್ ನಮ್ಮ ಬ್ರೌಸರ್ನಲ್ಲಿ ಒಂದು ಸಣ್ಣ ಟೆಕ್ಸ್ಟ್ ಫೈಲನ್ನು ಸೇವ್ ಮಾಡ್ತದೆ. ಅದೇ ಕುಕಿ. ಓಕೆ. ನಾವು ಆ ವೆಬ್ಸೈಟ್ನಲ್ಲಿ ಯಾವ ಪೇಜ್ ನೋಡಿದೆವು, ಎಷ್ಟು ಹೊತ್ತು ನೋಡಿದೆವು, ಲೈಕ್ ಯಾವ ಶೂ ಅಥವಾ ಬಟ್ಟೆ ಮೇಲೆ ಕ್ಲಿಕ್ ಮಾಡಿದೆವು ಎನ್ನುವ ಮಾಹಿತಿಯನ್ನ ಆ ಕುಕಿ ರೆಕಾರ್ಡ್ ಮಾಡುತ್ತೆ. ಅಂದ್ರೆ ಕೇವಲ ಆ ವೆಬ್ಸೈಟ್ ಮಟ್ಟಿಗೆ ಮಾತ್ರನಾ? ಇಲ್ಲ, ಕೇವಲ ಆ ವೆಬ್ಸೈಟ್ ಮಾತ್ರವಲ್ಲ. ಥರ್ಡ್ ಪಾರ್ಟಿ ಕುಕೀಸ್ ಎಂಬ ತಂತ್ರಜ್ಞಾನ ಇದೆ. ಇದರ ಮೂಲಕ ನಾವು ಆ ಸೈಟ್ ಬಿಟ್ಟು ಬೇರೆ ಸೈಟ್ಗೆ ಹೋದ್ರೂ ಈ ಹಿಂದಿನ ಕುಕೀಸ್ ನಮ್ಮ ಜಾಡು ಹಿಡಿದು ಟ್ರ್ಯಾಕ್ ಮಾಡ್ತವೆ. ಓ, ಅದಕ್ಕೆ ನಾವು ಯಾವುದೋ ಸೈಟ್ನಲ್ಲಿ ಶೂ ಹುಡುಕಿದ್ರೆ ಮರುದಿನ ಫೇಸ್ಬುಕ್ ಓಪನ್ ಮಾಡಿದಾಗ ಅದೇ ಶೂ ಜಾಹೀರಾತ್ ಕಾಣಿಸ್ಕೊಳ್ಳೋದು ಅಲ್ವಾ? ಎಕ್ಸಾಕ್ಟ್ಲಿ. ಅದೇ ಥರ್ಡ್ ಪಾರ್ಟಿ ಟ್ರ್ಯಾಕಿಂಗ್. ಇದಕ್ಕೊಂದು ಹೋಲಿಕೆ ಕೊಡಬೇಕು ಅಂದ್ರೆ ಆಕ್ಟಿವ್ ಫುಟ್ಪ್ರಿಂಟ್ ಎಂದರೆ ನಾವೇ ನಮ್ಮ ಪರ್ಸನಲ್ ಡೈರಿಯನ್ನ ತೆಗೆದುಕೊಂಡು ಹೋಗಿ ಊರೆಲ್ಲ ತೋರಿಸಿದ ಹಾಗೆ. ಲೈಕ್ ನೋಡಿ, ನಾನಿವತ್ತು ಕಾಫಿ ಕುಡ್ದೆ, ನಾನಿವತ್ತು ಟ್ರಿಪ್ ಹೋದೆ ಅಂತ ನಾವೇ ಹೇಳಿಕೊಳ್ಳೋದು. ಹೌದು. ಆದ್ರೆ ಪ್ಯಾಸಿವ್ ಫುಟ್ಪ್ರಿಂಟ್ ಎಂದರೆ ಲೈಕ್ ನಮ್ಮ ಸ್ಮಾರ್ಟ್ಫೋನ್ ಹಿಂದೆ ಯಾರೋ ಒಬ್ಬ ಸೀಕ್ರೆಟ್ ಡಿಟೆಕ್ಟಿವ್ ಅನ್ನ ಬಿಟ್ಟು ನಾವು ಎಲ್ಲಿ ಹೋಗ್ತೀವಿ, ಯಾರ ಜೊತೆ ಮಾತಾಡ್ತೀವಿ, ಯಾವ ಅಂಗಡಿಯಲ್ಲಿ ಏನು ನೋಡ್ತೀವಿ ಅಂತ 24 hours ಟ್ರ್ಯಾಕ್ ಮಾಡಿದ ಹಾಗೆ ಇದೆ ಅಲ್ವಾ? ಕರೆಕ್ಟ್. ಭಾರಿ ಹೋಲಿಕೆ ಇದು. ಆ ಸೀಕ್ರೆಟ್ ಡಿಟೆಕ್ಟಿವ್ ಕೆಲಸವನ್ನ ಮಾಡುತ್ತಿರುವುದು ಬೇರಾರೂ ಅಲ್ಲ, ಟೆಕ್ ಕಂಪನಿಗಳ ಅಲ್ಗಾರಿದಮ್ಗಳು. ನಾವು ಇಂಟರ್ನೆಟ್ನಲ್ಲಿ ಕಳೆಯುವ ಪ್ರತಿಯೊಂದು ಸೆಕೆಂಡನ್ನ, ಪ್ರತಿಯೊಂದು ಕ್ಲಿಕ್ ಅನ್ನ ಈ ಆಲ್ಗಾರಿದಮ್ಗಳು ಕ್ಯಾಲ್ಕುಲೇಟ್ ಮಾಡ್ತವೆ. ನಾವು ಯಾವ ತರಹದ ಕಂಟೆಂಟ್ ನೋಡ್ತಿದ್ದೇವೆ ಅನ್ನೋದ್ರ ಆಧಾರದ ಮೇಲೆ ನಮ್ಮ ವಯಸ್ಸು, ಲಿಂಗ, ನಮ್ಮ ರಾಜಕೀಯ ಒಲವು ಮತ್ತೆ ನಮ್ಮ ಮಾನಸಿಕ ಸ್ಥಿತಿ ಎಲ್ಲವನ್ನು ಬಹಳ ನಿಖರವಾಗಿ ಅಂದಾಜಿಸುತ್ತವೆ. ಇದು ಸ್ವಲ್ಪ ಭಯ ಹುಟ್ಟಿಸುವ ವಿಚಾರ. ಈ ಡೇಟಾವನ್ನ ಯಾರು ನೋಡ್ತಾರೆ ಮತ್ತೆ ಇದರಿಂದ ನಿಜ ಜೀವನದಲ್ಲಿ, ವಿಶೇಷವಾಗಿ ಕಾಲೇಜ್ ಓದ್ತಿರುವ ಈ ಯುವಜನತೆಯ ಭವಿಷ್ಯದ ಮೇಲೆ ಇದು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋ ಪ್ರಶ್ನೆಯಲ್ಲಿ ಹುಟ್ಟುತ್ತೆ. ಅಂದ್ರೆ ನಾವು ಸುಮ್ಮನೆ ಏನೋ ಟೈಮ್ ಪಾಸ್ಗೆ ಮಾಡ್ತಾ ಇರ್ತೀವಿ, ಅದು ಮುಂದೆ ಹೇಗೆ ಕನೆಕ್ಟ್ ಆಗುತ್ತೆ ನೋಡಿ.
ನಮ್ಮ ಈ ಡಿಜಿಟಲ್ ಫುಟ್ಪ್ರಿಂಟ್ ಅನ್ನ ಆಧರಿಸಿ ಕಾರ್ಪೊರೇಟ್ ಕಂಪನಿಗಳು ನಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನೇ ನಿರ್ಧರಿಸ್ತವೆ. ನಮ್ಮ ಮೂಲಗಳಲ್ಲಿರುವ ಒಂದು ಕುತೂಹಲಕಾರಿ ಸಂಶೋಧನೆ ಪ್ರಕಾರ ಫೇಸ್ಬುಕ್ನಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಮತ್ತೆ ಆ ವ್ಯಕ್ತಿ ಅವರ ಜೊತೆ ಹೇಗೆ ಇಂಟರ್ಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ಆ ವ್ಯಕ್ತಿ ಅಂತರ್ಮುಖಿಯೋ ಅಂದ್ರೆ ಇಂಟ್ರೋವರ್ಟ್ ಅಥವಾ ಬಹಿರ್ಮುಖಿಯೋ ಅಂತ ಅಲ್ಗೋರಿಥಮ್ಗಳು ಹೇಳಬಲ್ಲವು. ಒಂದ್ ನಿಮಿಷ, ಕೇವಲ ಫ್ರೆಂಡ್ಸ್ ಲಿಸ್ಟ್ ನೋಡಿ ಪರ್ಸನಾಲಿಟಿ ಡಿಸೈಡ್ ಮಾಡೋದು ಹೇಗ್ ಸಾಧ್ಯ? ಅದರ ಹಿಂದಿನ ಮೆಕ್ಯಾನಿಸಮ್ ಏನು? ಅಲ್ಗೋರಿಥಮ್ ಕೇವಲ ಸಂಖ್ಯೆಯನ್ನ ಮಾತ್ರ ನೋಡೋದಿಲ್ಲ, ಆ ಫ್ರೆಂಡ್ಸ್ ನೆಟ್ವರ್ಕ್ ಎಷ್ಟು ದಟ್ಟವಾಗಿದೆ ಅಂದ್ರೆ ಅದರ ಡೆನ್ಸಿಟಿ ಏನು ಎಂಬುದನ್ನು ವಿಶ್ಲೇಷಿಸುತ್ತೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ 500 ಫ್ರೆಂಡ್ಸ್ ಇದ್ದು ಆ 500 ಜನರು ಪರಸ್ಪರ ಪರಿಚಯವಿದ್ದವರಾಗಿದ್ರೆ, ಲೈಕ್ ಮ್ಯೂಚುವಲ್ ಫ್ರೆಂಡ್ಸ್ ಆಗಿದ್ರೆ, ಆ ವ್ಯಕ್ತಿ ಬಹುಶಃ ಒಂದು ಸಣ್ಣ ಕ್ಲೋಸ್ ನೆಟ್ ಗ್ರೂಪ್ಗೆ ಸೇರಿದ ಇಂಟ್ರೋವರ್ಟ್ ಇರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ. ಓ ಓಕೆ. ಅದೇ 500 ಜನ ಫ್ರೆಂಡ್ಸ್ ಬೇರೆ ಬೇರೆ ದೇಶ, ಬೇರೆ ಬೇರೆ ಹಿನ್ನೆಲೆಯಿಂದ ಬಂದು ಪರಸ್ಪರ ಪರಿಚಯವಿಲ್ಲದವರಾಗಿದ್ರೆ ಆ ವ್ಯಕ್ತಿ ಬಹುಶಃ ಹೊರಗಡೆ ಹೆಚ್ಚು ಬೆರೆಯುವ ಎಕ್ಸ್ಟ್ರೋವರ್ಟ್ ಎಂದು ಅಲ್ಗಾರಿದಮ್ ಲೆಕ್ಕಾಚಾರ ಹಾಕುತ್ತೆ. ವಾವ್! ಅಂದ್ರೆ ನಾವು ಯಾರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀವಿ ಅನ್ನೋದು ಕೂಡ ನಮ್ಮ ಸೈಕಾಲಜಿಯನ್ನ ಬಿಟ್ಕೊಡುತ್ತೆ. ಸೊ ಇದು ನಮ್ಮ ಉದ್ಯೋಗದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈಗೀಗ ಬಹಳಷ್ಟು ಉದ್ಯೋಗದಾತರು ಅಂದ್ರೆ ಎಂಪ್ಲಾಯರ್ಸ್ ಮತ್ತು ಕಾಲೇಜ್ ಅಡ್ಮಿಷನ್ ಅಧಿಕಾರಿಗಳು ಸೈಬರ್ ವೆಟ್ಟಿಂಗ್ ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ಮಾಡ್ತಾರೆ. ಸೈಬರ್ ವೆಟ್ಟಿಂಗ್? ಹೌದು. ಯಾರನ್ನಾದರೂ ಕೆಲಸಕ್ಕೆ ತೆಗೆದುಕೊಳ್ಳುವ ಮುನ್ನ ರೆಸ್ಯೂಮ್ ಜೊತೆಗೆ ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ಜಾಲಾಡ್ತಾರೆ. ಓ ಹೌದಾ? ಅಭ್ಯರ್ಥಿಗಳು ಬಳಸುವ ಭಾಷೆ, ಅವರು ಯಾವ ರೀತಿಯ ಗ್ರೂಪ್ಗಳಲ್ಲಿ ಆಕ್ಟಿವ್ ಆಗಿದ್ದಾರೆ, ಅವರ ಐಡಿಯಾಲಜಿ ಏನು ಎಂಬುದನ್ನೆಲ್ಲ ಸಾಫ್ಟ್ವೇರ್ಗಳನ್ನು ಬಳಸಿ ಸ್ಕ್ಯಾನ್ ಮಾಡ್ತಾರೆ. ತರ್ಲೆ ಮಾಡ್ತಾರೆ ಅಲ್ವಾ? ಯಾವುದೋ ಗೇಮಿಂಗ್ ಫೋರಂನಲ್ಲಿ ಕೋಪದಲ್ಲಿ ಕೆಟ್ಟ ಭಾಷೆ ಬಳಸಿರ್ಬೋದು, ಅಥವಾ ಯಾವುದೋ ಪಾರ್ಟಿಯಲ್ಲಿ ಲೈಕ್ ಆಲ್ಕೋಹಾಲ್ ಬಗ್ಗೆ ಒಂದು ಜೋಕ್ ಪೋಸ್ಟ್ ಮಾಡಿರ್ಬೋದು. ಹೌದು, ಕಾಮನ್ ಅದು. ಆದ್ರೆ 10 ವರ್ಷಗಳ ನಂತರ ಆ ವ್ಯಕ್ತಿ ಸಂಪೂರ್ಣವಾಗಿ ಬದಲಾಗಿ ಮೆಚೂರ್ ಆದ ಮೇಲೂ ಕೂಡ ಆ ಹಳೆಯ ಪೋಸ್ಟ್ ಇಟ್ಟುಕೊಂಡು ಅವರ ವೃತ್ತಿ ಜೀವನಕ್ಕೆ ಅಡ್ಡಿಪಡಿಸುವುದು ಸ್ವಲ್ಪ ಅನ್ಯಾಯ ಅಲ್ವಾ? ಮನುಷ್ಯರು ಕಾಲ ಕಳೆದಂತೆ ಬದಲಾಗುತ್ತಾರೆ. ಅದೇ ಈ ಸಿಸ್ಟಮ್ ಬದಲಾಗಲು ಅವಕಾಶವೇ ಕೊಡುವುದಿಲ್ಲ ಎನ್ನುವ ಹಾಗೆ ಕಾಣಿಸ್ತೆ. ನಿಮ್ಮ ಪಾಯಿಂಟ್ ವ್ಯಾಲಿಡ್ ಆಗಿದೆ. ಮೇಲ್ನೋಟಕ್ಕೆ ಇದು ಅನ್ಯಾಯ ಅಂತ ಅನಿಸಿದ್ರೂ ಕಾರ್ಪೊರೇಟ್ ಪ್ರಪಂಚ ಈ ಡೇಟಾವನ್ನ ಒಂದು ರಿಸ್ಕ್ ಅಸೆಸ್ಮೆಂಟ್ ಆಗಿ ನೋಡುತ್ತೆ. ರಿಸ್ಕ್ ಅಸೆಸ್ಮೆಂಟ್, ಓಕೆ. ಒಬ್ಬ ವ್ಯಕ್ತಿ ಸಾರ್ವಜನಿಕ ವೇದಿಕೆಯಲ್ಲಿ ಹೇಗೆ ನಡೆದುಕೊಳ್ತಾನೆ ಎನ್ನುವುದು ಆ ಕಂಪನಿಯ ಬ್ರ್ಯಾಂಡ್ ಇಮೇಜ್ ಮೇಲೆ ಪ್ರಭಾವ ಬೀರುತ್ತೆ ಅಲ್ವಾ? ಬಟ್ ಇದರರ್ಥ ಎಲ್ಲರೂ ಆನ್ಲೈನ್ನಲ್ಲಿ ಅಕೌಂಟ್ ಡಿಲೀಟ್ ಮಾಡಿ ಸನ್ಯಾಸಿಗಳ ತರ ಇರಬೇಕು ಅಂತ ಅಲ್ಲ. ಹೌದು, ಅದು ಪ್ರಾಕ್ಟಿಕಲ್ ಕೂಡ ಅಲ್ಲ. ಯಾಕೆಂದ್ರೆ ಡಿಜಿಟಲ್ ಫುಟ್ಪ್ರಿಂಟ್ ಇರೋದ್ರಿಂದ ಪಾಸಿಟಿವ್ ಅಂಶಗಳೂ ಇವೆ. ಇದೇ ಡಿಜಿಟಲ್ ಫುಟ್ಪ್ರಿಂಟ್ ಅನ್ನ ಸರಿಯಾಗಿ ಪ್ರೊಫೆಷನಲ್ ಆಗಿ ಬಳಸ್ಕೊಂಡ್ರೆ ಭವಿಷ್ಯದಲ್ಲಿ ಬಹಳ ಲಾಭವೂ ಇದೆ. ಅಂದ್ರೆ ಒಳ್ಳೆಯ ಹೆಜ್ಜೆ ಗುರುತುಗಳನ್ನ ನಾವೇ ಉದ್ದೇಶಪೂರ್ವಕವಾಗಿ ಸೃಷ್ಟಿಸಬೇಕು, ಲೈಕ್ ಒಂದು ಬ್ರ್ಯಾಂಡ್ ತರ, ರೈಟ್? ಎಕ್ಸಾಕ್ಟ್ಲಿ. ಉದಾಹರಣೆಗೆ ಒಬ್ಬ ವೈದ್ಯರಿಗೆ ಆನ್ಲೈನ್ನಲ್ಲಿ ರೋಗಿಗಳಿಂದ ಸಿಗುವ ಒಳ್ಳೆ ರಿವ್ಯೂಗಳು ಅವರ ಪ್ರಾಕ್ಟೀಸ್ ಅನ್ನ ಬೆಳೆಸ್ತದೆ. ಅಥವಾ ಒಬ್ಬ ಗ್ರಾಫಿಕ್ ಡಿಸೈನರ್ ತಾನು ಮಾಡಿದ ಕೆಲಸಗಳನ್ನ ಆನ್ಲೈನ್ನಲ್ಲಿ ಶೇರ್ ಮಾಡ್ತಾ ಹೋದ್ರೆ ಅದೇ ಅವರ ಡಿಜಿಟಲ್ ರೆಸ್ಯೂಮ್ ಆಗ್ಬಿಡುತ್ತೆ. ಹೌದು. ಇನ್ನು ಕಂಟೆಂಟ್ ಕ್ರಿಯೇಟರ್ಗಳು ಅಂತೂ ಇದನ್ನೇ ಬಂಡವಾಳ ಮಾಡಿಕೊಂಡು ವೃತ್ತಿ ಜೀವನ ಕಟ್ಕೊಳ್ತಾರೆ. ಕರೆಕ್ಟ್. ಇಲ್ಲಿ ಮುಖ್ಯವಾದ ವಿಚಾರ ಏನಂದ್ರೆ, ಈ ಡಿಜಿಟಲ್ ಪ್ರಪಂಚದಲ್ಲಿ ಡೇಟಾ ಇರೋದು ಎಷ್ಟು ಮುಖ್ಯವೋ, ಡೇಟಾ ಇಲ್ಲದೇ ಇರೋದು ಕೂಡ ಅಷ್ಟೇ ದೊಡ್ಡ ಸಮಸ್ಯೆಯನ್ನ ತಂದೊಡುತ್ತೆ. ನಮ್ಮ ಮೂಲಗಳಾದ ಆ ಸಂಶೋಧನಾ ಲೇಖನಗಳು ಈ ಡಿಜಿಟಲ್ ಇನ್ಇಕ್ವಾಲಿಟಿ ಅಥವಾ ಸಾಮಾಜಿಕ ಅಸಮಾನತೆಯ ಬಗ್ಗೆ ಬಹಳ ಗಂಭೀರವಾದ ವಿಚಾರವನ್ನ ಪ್ರಸ್ತಾಪಿಸಿವೆ. ಒಂದು ನಿಮಿಷ, ಡಿಜಿಟಲ್ ಫುಟ್ಪ್ರಿಂಟ್ ಇಲ್ದೇ ಇರೋದು ಹೇಗೆ ಸಮಸ್ಯೆ ಆಗತ್ತೆ? ಲೈಕ್ ಡೇಟಾ ಇಲ್ಲ ಅಂದ್ರೆ ನಾವು ಅನಾಮಧೇಯರು, ನಮ್ಮನ್ನ ಯಾರೂ ಟ್ರ್ಯಾಕ್ ಮಾಡಲ್ಲ, ನಮ್ ಪ್ರೈವಸಿ 100% ಸೇಫ್ ಅಂತ ತಾನೇ ಅರ್ಥ? ಪ್ರೈವಸಿ ದೃಷ್ಟಿಯಿಂದ ಸೇಫ್ ಇರ್ಬೋದು, ಆದರೆ ಇಂದಿನ ಸಿಸ್ಟಮ್ಗಳಲ್ಲಿ ಬದುಕುವುದು ಅಸಾಧ್ಯವಾಗತ್ತೆ. ನಮ್ಮ ಮೂಲಗಳಲ್ಲಿರುವ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಯುಕೆನ ಗವರ್ಮೆಂಟ್ ಸೇವೆಗಳ ಉದಾಹರಣೆಯನ್ನು ಗಮನಿಸೋಣ. ಓಕೆ, ಅಲ್ಲಿ ಏನಾಗುತ್ತೆ? ಯುಕೆ ಸರ್ಕಾರ ತನ್ನ ನಾಗರಿಕರಿಗೆ ಪಬ್ಲಿಕ್ ಹೌಸಿಂಗ್ ಅಂದ್ರೆ ವಸತಿ, ಹೆಲ್ತ್ ಕೇರ್ ಅಥವಾ ವೆಲ್ಫೇರ್ ಫಂಡ್ಸ್ ಕೊಡಲು ಆಟೋಮೇಟೆಡ್ ಅಲ್ಗಾರಿದಮ್ಸ್ಗಳನ್ನು ಬಳಸುತ್ತೆ. ಈ ಅಲ್ಗಾರಿದಮ್ಗಳು ಒಬ್ಬ ವ್ಯಕ್ತಿ ಯಾರು ಅಂತ ಪತ್ತೆ ಹಚ್ಚಲು ಆ ವ್ಯಕ್ತಿಯ ಡಿಜಿಟಲ್ ಫುಟ್ಪ್ರಿಂಟ್ ಅನ್ನೇ ಹುಡುಕ್ತಾವೆ. ಓಕೆ, ಅಂದ್ರೆ ಆ ವ್ಯಕ್ತಿಯ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಕ್ರೆಡಿಟ್ ಕಾರ್ಡ್ ಹಿಸ್ಟ್ರಿ ಅಥವಾ ಬಿಲ್ ಪೇಮೆಂಟ್ಸ್ ಎಲ್ಲವನ್ನೂ ಸ್ಕ್ಯಾನ್ ಮಾಡುತ್ತಾ? ಸರಿಯಾಗಿ ಹೇಳಿದಿರಿ. ಆದರೆ ಮೂಲಸೌಕರ್ಯಗಳಿಲ್ಲದ ಅಥವಾ ಹಿಂದುಳಿದ ಸಮುದಾಯಗಳಿಗೆ ಸೇರಿದ ವ್ಯಕ್ತಿಗಳ ಬಳಿ ಸ್ಮಾರ್ಟ್ಫೋನ್ ಇರೋದಿಲ್ಲ ಅಥವಾ ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಬಳಸೋದಿಲ್ಲ. ಹೌದು, ಅವರು ಎಲ್ಲವನ್ನೂ ನಗದು ರೂಪದಲ್ಲೇ ಕ್ಯಾಶ್ ಮುಖಾಂತರ ವ್ಯವಹರಿಸ್ತಾರಲ್ವಾ? ಕರೆಕ್ಟ್. ಇಂತಹ ಜನರ ಯಾವುದೇ ಡೇಟಾ ಆನ್ಲೈನ್ನಲ್ಲಿ ಇರೋದಿಲ್ಲ.
ಅಂದ್ರೆ ಅವರ ಡಿಜಿಟಲ್ ಫುಟ್ ಪ್ರಿಂಟ್ ಲೋ ಕ್ವಾಲಿಟಿ ಆಗಿರುತ್ತೆ ಅಥವಾ ಶೂನ್ಯವಾಗಿರುತ್ತೆ. ಆಗ ಅಲ್ಗೋರಿದಮ್ ಆ ವ್ಯಕ್ತಿಯನ್ನ ಹೇಗೆ ಟ್ರೀಟ್ ಮಾಡುತ್ತೆ? ಅಲ್ಗಾರಿಥಮ್ಗೆ ಆ ವ್ಯಕ್ತಿಯ ಐಡೆಂಟಿಟಿಯನ್ನ ಕ್ರಾಸ್ ವೆರಿಫೈ ಮಾಡಲು ಡೇಟಾನೇ ಸಿಗೋದಿಲ್ಲ. ಡೇಟಾ ಇಲ್ಲದ ಕಾರಣ ಈ ವ್ಯಕ್ತಿ ಅನ್ವೆರಿಫೈಡ್ ಅಥವಾ ಹೈ ರಿಸ್ಕ್ ಅಂತ ಸಿಸ್ಟಮ್ ಫ್ಲಾಗ್ ಮಾಡುತ್ತೆ. ವಾವ್! ಪರಿಣಾಮವಾಗಿ ನಿಜವಾಗಿಯೂ ಸರ್ಕಾರದ ಸಹಾಯದ ಅಗತ್ಯವಿರುವ ಆ ಬಡವನಿಗೆ ವಸತಿ ಸೌಕರ್ಯ ಅಥವಾ ಹೆಲ್ತ್ ಕೇರ್ ಸಿಗೋದಿಲ್ಲ. ಇದು ನಾವು ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಹೋದಾಗ ಆಗೋ ಅನುಭವದ ಹಾಗೆ ಇದೆ. ಲೈಕ್ ಮ್ಯಾನೇಜರ್ ಹತ್ರ ಹೋಗಿ ಲೋನ್ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಿ ನೀವು ಈ ಮುಂಚೆ ಯಾವತ್ತೂ ಸಾಲ ಮಾಡಿಲ್ಲ, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಇಲ್ಲ, ಹಾಗಾಗಿ ನಿಮ್ಮ ಸಾಮರ್ಥ್ಯ ನಮ್ಗೆ ಗೊತ್ತಿಲ್ಲ, ನಿಮ್ಗೀಗ ಸಾಲ ಸಿಗಲ್ಲ ಅಂತ. ಹೌದು, ಎಕ್ಸಾಕ್ಟ್ಲಿ ಅದೇ ಪರಿಸ್ಥಿತಿ. ಅಂದ್ರೆ ಯಾವ ತಪ್ಪಿ ಮಾಡಿಲ್ಲ ಅಂದ್ರೂ ಕೇವಲ ಆನ್ಲೈನ್ ಹಿಸ್ಟ್ರಿ ಇಲ್ಲ ಎನ್ನುವ ಕಾರಣಕ್ಕೆ ಅವಕಾಶ ವಂಚಿತರಾಗಬೇಕಾಗತ್ತೆ. ಸಂಶೋಧಕರು ಇದನ್ನೇ ಡಬಲ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಇಮ್ಮಡಿ ಅನನುಕೂಲ ಅಂತ ಕರೆಯುತ್ತಾರೆ. ಡಬಲ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಎರಡು ಕಡೆಯಿಂದ ಪೆಟ್ಟು. ಹೌದು, ಒಂದೆಡೆ ಮೂಲಸೌಕರ್ಯ ಮತ್ತು ಡಿಜಿಟಲ್ ಜ್ಞಾನದ ಕೊರತೆಯಿಂದ ಈ ಸಮುದಾಯಗಳು ಹಿಂದಿಳಿದಿರುತ್ತವೆ. ಇನ್ನೊಂದೆಡೆ ಡಿಜಿಟಲ್ ರೆಪ್ಯುಟೇಷನ್ ಇಲ್ಲದ ಕಾರಣಕ್ಕೆ ಉದ್ಯೋಗ, ಬ್ಯಾಂಕ್ ಲೋನ್ ಮತ್ತು ಸರ್ಕಾರಿ ಸೇವೆಗಳಿಂದಲೂ ಹೊರಗುಳಿಯಬೇಕಾಗುತ್ತೆ. ಖಂಡಿತ. ಅಂದ್ರೆ ಯಾವ ತಂತ್ರಜ್ಞಾನ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಎಂದು ನಾವು ಅಂದುಕೊಂಡಿದ್ದೇವೋ ಅದೇ ಅಲ್ಗಾರಿದಮ್ಗಳು ಸಮಾಜದಲ್ಲಿರುವ ಅಸಮಾನತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತಿವೆ. ಇದು ನಿಜಕ್ಕೂ ಆತಂಕಕಾರಿ ವಿಚಾರ. ಅಂದ್ರೆ ಒಂದೆಡೆ ಇಂಟರ್ನೆಟ್ನಲ್ಲಿ ಅತಿಯಾಗಿ ಮಾಹಿತಿ ಹಂಚ್ಕೊಂಡ್ರೆ ಅಲ್ಗಾರಿಥಮ್ಗಳು ನಮ್ಮನ್ನ ಟ್ರ್ಯಾಕ್ ಮಾಡಿ ಪ್ರೈವಸಿ ಹಾಳು ಮಾಡ್ತವೆ ಮತ್ತೆ ಭವಿಷ್ಯದ ಕರಿಯರ್ಗೆ ಕುತ್ತು ತರ್ತವೆ. ಇನ್ನೊಂದೆಡೆ ಯಾವ ಮಾಹಿತಿಯೂ ಇಲ್ಲದೇ ಇದ್ರೆ ಅದೇ ಅಲ್ಗಾರಿಥಮ್ಗಳು ನಮ್ಮನ್ನ ಸಮಾಜದಿಂದಲೇ ಹೊರಗಿಡ್ತವೆ. ಹೌದು. ಹಾಗಾದ್ರೆ ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಮಾಡೋದು ಹೇಗೆ? ನಮ್ಮ ಆನ್ಲೈನ್ ಸೇಫ್ಟಿಯನ್ನ ಕಾಪಾಡ್ಕೊಳ್ತಲೇ ಒಂದು ಹೆಲ್ದಿ ಡಿಜಿಟಲ್ ಹೆಜ್ಜೆಗುರುತನ್ನ ಮೂಡಿಸೋದು ಹೇಗೆ? ಇದಕ್ಕೆ ಪರಿಹಾರಗಳೇನಾದ್ರೂ ಇವೆಯಾ? ಖಂಡಿತ ಇದೆ. ಇದಕ್ಕೆ ಪ್ರಮುಖ ಪರಿಹಾರ ಶಿಕ್ಷಣ ಮತ್ತು ಪ್ರೈವಸಿ ಲಿಟರಸಿ, ಅಂದ್ರೆ ಆನ್ಲೈನ್ ಗೌಪ್ಯತೆಯ ಬಗೆಗಿನ ಸಾಕ್ಷರತೆ. ಓಕೆ, ಪ್ರೈವಸಿ ಲಿಟ್ರಸಿ. ಯುನೆಸ್ಕೋ ಮತ್ತು ಯುನಿಸೆಫ್ನಂತಹ ಸಂಸ್ಥೆಗಳು ಶಾಲಾ ಮಟ್ಟದಲ್ಲೇ ಮೀಡಿಯಾ ಅಂಡ್ ಇನ್ಫಾರ್ಮೇಷನ್ ಲಿಟ್ರಸಿ ಕಲಿಸಬೇಕು ಅಂತ ಒತ್ತಾಯಿಸುತ್ತಿವೆ. ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಬೆಸ್ಟ್ ಫುಟ್ ಪ್ರಿಂಟ್ ಫಾರ್ವರ್ಡ್ ಎನ್ನುವ ಕಾರ್ಯಕ್ರಮ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಅಲ್ಲಿ ಏನ್ ಮಾಡ್ತಾರೆ? ಅಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಏನೇನು ಶೇರ್ ಮಾಡಬೇಕು ಮತ್ತೆ ಅದರಿಂದ ಏನೇನು ಪರಿಣಾಮಗಳಾಗುತ್ತವೆ ಎನ್ನುವುದನ್ನ ರಿಯಲ್ ವರ್ಲ್ಡ್ ಉದಾಹರಣೆಗಳೊಂದಿಗೆ ಕಲಿಸಲಾಗುತ್ತದೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಬೆಳೆಸಿಕೊಳ್ಳುವ ಈ ಡಿಜಿಟಲ್ ಹವ್ಯಾಸಗಳು ಅವರ ಇಡೀ ಭವಿಷ್ಯವನ್ನ ನಿರ್ಧರಿಸುತ್ತವೆ. ನಮ್ಮಲ್ಲಿರುವ ಯುವಜನತೆಗೆ ಅಥವಾ ಯಾರಿಗೇ ಆಗಲಿ ಈ ಪ್ರೈವಸಿ ಲಿಟ್ರಸಿಯನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಏನಾದರೂ ಪ್ರಾಕ್ಟಿಕಲ್ ಫ್ರೇಮ್ವರ್ಕ್ ಇದೆಯಾ ನಾವು ಫಾಲೋ ಮಾಡೋಕೆ? 2027ರಲ್ಲಿ ಸಂಶೋಧಕರು 5 Ds ಆಫ್ ಪ್ರೈವಸಿ ಲಿಟ್ರಸಿ ಎನ್ನುವ ಒಂದು ಅತ್ಯುತ್ತಮ ಫ್ರೇಮ್ವರ್ಕ್ ಅನ್ನ ಪರಿಚಯಿಸಿದ್ದಾರೆ. ಇದು ನಾವು ಆನ್ಲೈನ್ನಲ್ಲಿ ಯಾವುದೇ ಮಾಹಿತಿಯನ್ನ ಪೋಸ್ಟ್ ಮಾಡೋ ಮುನ್ನ ನೆನಪಿನಲ್ಲಿಟ್ಕೊಡ್ಬೇಕಾದ 5 ಆಯಾಮಗಳು. ಓಕೆ, ಆ 5 Ds ಯಾವುದು ಅಂತ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ಮೊದಲನೇ ಡಿ ಡಿಫೈನ್ ಅಂದ್ರೆ ವ್ಯಾಖ್ಯಾನಿಸಿ. ಇಲ್ಲಿ ಯಾವ ಮಾಹಿತಿ ಯಾರಿಗೆ ಸೇರಬೇಕು ಎನ್ನುವುದನ್ನು ವ್ಯಾಖ್ಯಾನಿಸುವುದು. ನಾವು ಬಳಸುತ್ತಿರುವ ಆಪ್ಗೆ ನಮ್ಮ ಕಾಂಟ್ಯಾಕ್ಟ್ಸ್ ಅಥವಾ ಲೊಕೇಶನ್ ಆಕ್ಸೆಸ್ ನಿಜವಾಗ್ಲೂ ಬೇಕಾ, ಆ ಡೇಟಾದ ಮಾಲೀಕತ್ವ ಯಾರ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು. ಓಕೆ, ಅರ್ಥ ಆಯ್ತು. ಡಿಫೈನ್. ನೆಕ್ಸ್ಟ್. ಎರಡನೇ ಡಿ ಡಿಸ್ಕ್ರೈಬ್ ಅಂದ್ರೆ ವಿವರಿಸಿ. ಈ ನಿರ್ದಿಷ್ಟ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಶೇರ್ ಮಾಡಿದ್ರೆ ಏನಾಗ್ತದೆ ಎನ್ನುವುದನ್ನು ವಿವರಿಸಿಕೊಳ್ಳುವುದು. ಉದಾಹರಣೆಗೆ ಟ್ರಿಪ್ ಹೋದಾಗ ನಾವು ಮನೆಯಲ್ಲಿ ಇಲ್ಲ ಎನ್ನುವ ಲೊಕೇಶನ್ ಸಮೇತ ಪೋಸ್ಟ್ ಹಾಕಿದ್ರೆ ಅದರ ಪರಿಣಾಮಗಳೇನು, ಲೈಕ್ ಕಳ್ಳತನದ ರಿಸ್ಕ್ ಇರುತ್ತಲ್ವಾ, ಅದನ್ನ ಗ್ರಹಿಸುವುದು. ಖಂಡಿತ, ಇದು ತುಂಬಾ ಜನ ತಪ್ಪು ಮಾಡ್ತಾರೆ. ಹೌದು. ಇನ್ನು ಮೂರನೇ ಡಿ ಡಿಸರ್ನ್ ಅಂದ್ರೆ ಗುರುತಿಸಿ, ಕಾಂಟೆಕ್ಸ್ಟ್ ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದು. ಕ್ಲೋಸ್ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಾಕುವ ಒಂದು ಹಾಸ್ಯ ತಮಾಷೆಯ ಮೀಮ್ ಪಬ್ಲಿಕ್ ಆಗಿ ಟ್ವಿಟರ್ ಪ್ಲಾಟ್ಫಾರ್ಮ್ನಲ್ಲಿ ಹಾಕಿದ್ರೆ ಅದು ಬೇರೆ ರೀತಿಯಲ್ಲೇ ಅರ್ಥೈಸಿಕೊಳ್ಳಲ್ಪಡುತ್ತದೆಯೇ ಎಂದು ಗುರುತಿಸುವುದು. ಹೌದು, ಸಂದರ್ಭ ಬಹಳ ಮುಖ್ಯ. ನಾಲ್ಕನೇ ಡಿ ಡಿಟರ್ಮಿನ್ ಅಂದ್ರೆ ನಿರ್ಧರಿಸಿ. ಈ ಮಾಹಿತಿ ಪಬ್ಲಿಕ್ ಆಗ್ಬೇಕಾ, ಫ್ರೆಂಡ್ಸ್ ಓನ್ಲಿ ಆಗಿರಬೇಕಾ ಅಥವಾ ಸಂಪೂರ್ಣ ಪ್ರೈವೇಟ್ ಆಗಿರಬೇಕಾ ಎಂದು ನಿರ್ಧರಿಸುವುದು. ಓಕೆ. ಮತ್ತು ಕೊನೆಯದಾಗಿ 5ನೇ ಡಿ ಡಿಸೈಡ್ ಅಂದ್ರೆ ತೀರ್ಮಾನಿಸಿ. ಇವೆಲ್ಲವನ್ನೂ ಯೋಚಿಸಿದ ನಂತರ ಅಂತಿಮವಾಗಿ ಆ ಪೋಸ್ಟ್ ಮಾಡಬೇಕಾ ಬೇಡವಾ,
ಆ ಆಪ್ಗೆ ಪರ್ಮಿಷನ್ ಕೊಡಬೇಕಾ ಬೇಡವಾ ಎಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಳುವುದು. ಓಕೆ. ಲೈಕ್ ಡಿಫೈನ್, ಡಿಸ್ಕ್ರೈಬ್, ಡಿಸರ್ನ್, ಡಿಟರ್ಮಿನ್ ಮತ್ತೆ ಡಿಸೈಡ್. ಈ 5D ಸ್ಕೇಲು ಬಹಳ ಚೆನ್ನಾಗಿದೆ. ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡದೆ ಇಂಟರ್ನೆಟ್ನಲ್ಲಿ ನಾವು ಪ್ರತಿದಿನ 10 ಪೋಸ್ಟ್, ಕಮೆಂಟ್, ಲೈಕ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಸಣ್ಣ ಪೋಸ್ಟ್ ಮಾಡುವಾಗ್ಲೂ ಇಷ್ಟೆಲ್ಲ 5 ಸ್ಟೆಪ್ಸ್ ಯೋಚನೆ ಮಾಡ್ಕೊಂಡು ಕೂರ್ಬೇಕಂದ್ರೆ ಅದು ಬಹಳ ಎಕ್ಸಾಸ್ಟಿಂಗ್ ಅಲ್ವಾ? ಲೈಕ್ ತಲೆನೋವು ಬರಿಸುವ ಕೆಲಸ ಎನಿಸದಲ್ವಾ? ತಲೆನೋವು ಬರೆಸುವ ಕೆಲಸ ಎನಿಸಬಹುದು. ಆದರೆ ಆರಂಭದಲ್ಲಿ ಇದು ಸ್ವಲ್ಪ ಕಷ್ಟ ಮತ್ತೆ ಸಮಯ ತೆಗೆದುಕೊಳ್ಳುವ ಕೆಲಸ ಎನಿಸಬಹುದು. ಆದರೆ ಕಾರು ಡ್ರೈವ್ ಮಾಡುವಾಗ ಗೇರ್, ಕ್ಲಚ್, ಬ್ರೇಕ್ ಬಗ್ಗೆ ಪ್ರತಿಯೊಂದನ್ನು ಯೋಚಿಸಿ ಮಾಡ್ತೀವಲ್ವಾ? ಹೌದು. ಒಮ್ಮೆ ರೂಢಿಯಾದ ಮೇಲೆ ಅದು ಮಸಲ್ ಮೆಮರಿ ಆಗಿಬಿಡುತ್ತೆ, ತಾನಾಗಿಯೇ ನಡೆಯುತ್ತೆ. ಅದೇ ರೀತಿ ಈ 5Ds ಕೂಡ. ಒಮ್ಮೆ ಇದು ನಮ್ಮ ಆಲೋಚನಾ ಕ್ರಮದ ಭಾಗವಾದರೆ ಆನ್ಲೈನ್ನಲ್ಲಿ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಾನಾಗಿಯೇ ಕಡಿಮೆಯಾಗುತ್ತದೆ. ವಾವ್, ಒಳ್ಳೆ ಹೋಲಿಕೆ. ಹಾಗಾದ್ರೆ ಈ ಡೀಪ್ ಡೈವ್ನ ಸಾರಾಂಶವಾಗಿ ಪ್ರತಿಯೊಬ್ಬ ಬಳಕೆದಾರರು ತಮ್ಮ ಆನ್ಲೈನ್ ಪ್ರೈವಸಿಯನ್ನ ಸರಿಪಡಿಸಿಕೊಳ್ಳಲು ಹಿಂದೆ ಮಾಡಬಹುದಾದ 3 ಪ್ರಾಯೋಗಿಕ ಹೆಜ್ಜೆಗಳೇನು, ಅಂದ್ರೆ ಆಕ್ಷನಬಲ್ ಸ್ಟೆಪ್ಸ್ ಅಂತ ನೋಡೋಣ. ಖಂಡಿತ. ಮೊದಲನೇ ಹೆಜ್ಜೆ ಸೋಷಿಯಲ್ ಮೀಡಿಯಾ ಪ್ರೈವಸಿ ಸೆಟ್ಟಿಂಗ್ಸ್ ಆಡಿಟ್ ಮಾಡ್ಕೊಳ್ಳುವುದು. ನಾವು ಬಳಸುವ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಕೌಂಟ್ ಸೆಟ್ಟಿಂಗ್ಸ್ಗೆ ಹೋಗಿ ಯಾರು ನಮ್ಮ ಪೋಸ್ಟ್ ನೋಡಬಹುದು, ಯಾರು ನಮ್ಮನ್ನು ಟ್ಯಾಗ್ ಮಾಡಬಹುದು ಎಂಬುದನ್ನು ನಿಯಂತ್ರಿಸಬೇಕು. ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಮೂಲಕವೂ ಡೇಟಾ ಸೋರಿಕೆ ಆಗುವ ಅಪಾಯವಿರುತ್ತೆ. ಹಾಗಾಗಿ ಸೆಟ್ಟಿಂಗ್ಸ್ ಟೈಟ್ ಆಗಿರಬೇಕು. ಹೌದು. ಕೇಂಬ್ರಿಡ್ಜ್ ಅನಲಿಟಿಕಾ ಸ್ಕ್ಯಾಂಡಲ್ ನೆನಪಾದ್ರೆ ಭಯ ಆಗತ್ತೆ. ಓಕೆ, ಎರಡನೇ ಸ್ಟೆಪ್. ಎರಡನೇ ಹೆಜ್ಜೆ ಪ್ಯಾಸಿವ್ ಟ್ರ್ಯಾಕಿಂಗ್ ಕಂಟ್ರೋಲ್ ಮಾಡುವುದು. ಅಗತ್ಯವಿಲ್ಲದಿದ್ದಾಗ ಫೋನಲ್ಲಿ ಲೊಕೇಶನ್ ಆಫ್ ಮಾಡುವುದು. ಯಾವುದಾದ್ರೂ ವೆಬ್ಸೈಟ್ಗೆ ಹೋದಾಗ ಕಣ್ಣು ಮುಚ್ಕೊಂಡು ಎಕ್ಸೆಪ್ಟ್ ಆಲ್ ಕುಕೀಸ್ ಕ್ಲಿಕ್ ಮಾಡಬಾರ್ದು. ಓಕೆ. ಅಲ್ಲಿ ಮ್ಯಾನೇಜ್ ಕುಕೀಸ್ ಅಥವಾ ರಿಜೆಕ್ಟ್ ನಾನ್ ಎಸೆನ್ಷಿಯಲ್ ಕುಕೀಸ್ ಎನ್ನುವ ಆಯ್ಕೆ ಇರುತ್ತೆ. ಕೇವಲ ಅಗತ್ಯವಿರುವ ಕುಕೀಸ್ಗೆ ಮಾತ್ರ ಅನುಮತಿ ನೀಡಬೇಕು. ಪರ್ಫೆಕ್ಟ್. ಮತ್ತೆ ಮೂರನೇ ಹೆಜ್ಜೆ? ಅದರಲ್ಲಿ ಯಾರಿಗೋ ಒಂದು ಮೆಸೇಜ್ ಕಳಿಸೋ ಮುನ್ನ ಅಥವಾ ಮೀಮ್ ಶೇರ್ ಮಾಡುವ ಮುನ್ನ ಈ 5Ds ಫಾರ್ಮುಲಾ ಹಾಕೊಂಡ್ರೆ ಎಷ್ಟೋ ದೊಡ್ಡ ಪ್ರಾಬ್ಲಮ್ಸ್ ಅಲ್ಲಿಗೆ ಸಾಲ್ವ್ ಆಗ್ಬಿಡುತ್ತೆ. ಖಂಡಿತವಾಗಿಯೂ. ಸೊ ಈ ಎಲ್ಲಾ ವಿಚಾರಗಳನ್ನ ಮತ್ತು ಮೂಲಗಳನ್ನ ಗಮನಿಸಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ನಮ್ಮ ಡಿಜಿಟಲ್ ಐಡೆಂಟಿಟಿ ಎನ್ನುವುದು ಆನ್ಲೈನ್ನಲ್ಲಿರುವ ನಮ್ಮ ಶಾಶ್ವತವಾದ ಆಸ್ತಿ ಮತ್ತು ನಮ್ಮ ವ್ಯಕ್ತಿತ್ವದ ಕನ್ನಡಿ. ಆಕ್ಟಿವ್ ಆಗಿ ನಾವೇನೇನು ಶೇರ್ ಮಾಡ್ತೀವಿ ಎನ್ನುವುದರ ಬಗ್ಗೆ ಎಚ್ಚರ ವಹಿಸಬೇಕು. ಮತ್ತೆ ಪ್ಯಾಸಿವ್ ಆಗಿ ಯಾರೆಲ್ಲ ನಮ್ಮ ಡೇಟಾ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ನಮಗೆ ಅರಿವಿರಬೇಕು. ಹೌದು. ಇಂದಿನ ಪ್ರಪಂಚದಲ್ಲಿ ಡೇಟಾ ಎನ್ನುವುದು ಅತಿ ಬೆಲೆಬಾಳುವ ಸಂಪತ್ತು. ನಾವು ಆನ್ಲೈನ್ನಲ್ಲಿ ಬಿಟ್ಟು ಹೋಗುವ ಪ್ರತಿಯೊಂದು ಹೆಜ್ಜೆ ಗುರುತು ನಮ್ಮ ಬಗ್ಗೆ ಒಂದು ಕಥೆಯನ್ನ ಕಟ್ಟಿಕೊಡುತ್ತೆ. ಆ ಕಥೆ ಏನಾಗಿರಬೇಕು ಎನ್ನುವುದನ್ನ ನಾವೇ ನಿರ್ಧರಿಸಬೇಕಲ್ವಾ? ಎಕ್ಸಾಕ್ಟ್ಲಿ. ಈ ಚರ್ಚೆಯನ್ನ ಮುಗಿಸುವ ಮುನ್ನ ಈ ವಿಚಾರವನ್ನೆಲ್ಲ ಕೇಳಿದ ಮೇಲೆ ನನ್ನ ತಲೆಯಲ್ಲಿ ಒಂದು ಆಳವಾದ, ಸ್ವಲ್ಪ ಭಯ ಹುಟ್ಟಿಸುವ ಪ್ರಶ್ನೆ ಮೂಡ್ತಿದೆ. ಏನು ಪ್ರಶ್ನೆ ಅದು? ನೋಡಿ, ಕಾರ್ಪೊರೇಟ್ ಕಂಪನಿಗಳು, ಉದ್ಯೋಗದಾತರು ಮತ್ತು ಸರ್ಕಾರಿ ಅಲ್ಗಾರಿದಮ್ಗಳು ಕೇವಲ ನಮ್ಮ ಲೈಕ್ಸ್, ಕಾಮೆಂಟ್ಸ್ ಮತ್ತು ಡಿಜಿಟಲ್ ಫುಟ್ಪ್ರಿಂಟ್ ಅನ್ನ ನೋಡಿ ನಾವು ಯಾರು ಎನ್ನುವುದನ್ನ ನಿರ್ಧರಿಸ್ತಾವೆ ಎಂದಾದರೆ, ಮುಂದೊಂದು ದಿನ ಮನುಷ್ಯರು ಈ ಅಲ್ಗಾರಿದಮ್ಗಳನ್ನೇ ಯಾಮಾರಿಸಲು ಶುರು ಮಾಡ್ತಾರೆಯಾ? ಓ, ಅಂದ್ರೆ ಸಿಸ್ಟಮ್ಗಾಗಿ ಸುಳ್ಳು ಹೆಜ್ಜೆ ಗುರುತುಗಳನ್ನ ಅಥವಾ ಫೇಕ್ ಡಿಜಿಟಲ್ ಐಡೆಂಟಿಟಿಯನ್ನ ಸೃಷ್ಟಿಸೋದು? ಹೌದು. ಲೈಕ್ ತಮಗೆ ವೈಯಕ್ತಿಕವಾಗಿ ಇಷ್ಟವಿಲ್ಲದಿದ್ದರೂ ಕೇವಲ ಕಾಲೇಜ್ ಅಡ್ಮಿಷನ್ಗಾಗಿ, ಕೆಲಸ ಗಿಟ್ಟಿಸಿಕೊಳ್ಳಲು ಅಥವಾ ಸಮಾಜದಲ್ಲಿ ಒಂದು ಪರ್ಫೆಕ್ಟ್ ಇಮೇಜ್ ಕಟ್ಟಿಕೊಳ್ಳಲು ತಮಗೆ ಸಂಬಂಧವಿಲ್ಲದ ವಿಷಯಗಳನ್ನ ಲೈಕ್ ಮಾಡುವುದು, ಇಂಟೆಲೆಕ್ಚುವಲ್ ಆರ್ಟಿಕಲ್ಗಳನ್ನ ಓದದಿದ್ರೂ ಶೇರ್ ಮಾಡುವುದು, ಹೀಗೆ ನಟಿಸ್ತಾ ಹೋದ್ರೆ ಏನಾಗ್ಬೋದು? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಹೌದು. ಇದು ನಮ್ಮ ನಿಜವಾದ ವ್ಯಕ್ತಿತ್ವವನ್ನ ಮರೆಮಾಚಿ ಕೇವಲ ಈ ಅಲ್ಗಾರಿದಮ್ಗಳನ್ನ ಮೆಚ್ಚಿಸುವುದಕ್ಕಾಗಿಯೇ ಬದುಕುವ ಒಂದು ಪರ್ಫೆಕ್ಟ್ ಡಿಜಿಟಲ್ ರೋಬೋಟ್ಗಳ ಸೃಷ್ಟಿಗೆ ಕಾರಣವಾಗಬಹುದೇ? ಈ ಪ್ರಶ್ನೆಗೆ ಉತ್ತರ ಬಹುಶಃ ಭವಿಷ್ಯದಲ್ಲೇ ಸಿಗ್ಬೇಕು. ಆರಂಭದಲ್ಲಿ ನಾವು ಮರಳಿನ ಮೇಲಿನ ಹೆಜ್ಜೆಗುರುತುಗಳ ಬಗ್ಗೆ ಮಾತನಾಡಿದೆವು. ಸಮುದ್ರದ ಅಲೆಗಳು ಮರಳಿನ ಮೇಲಿನ ಹೆಜ್ಜೆಗಳನ್ನ ಅಳಿಸಬಹುದು. ಆದರೆ ನಾವು ಇಂಟರ್ನೆಟ್ ಎನ್ನುವ ಈ ಪ್ರಪಂಚದಲ್ಲಿ ಇಡುವ ಪ್ರತಿಯೊಂದು ಡಿಜಿಟಲ್ ಹೆಜ್ಜೆಗುರುತು ಶಾಶ್ವತ. ಅದು ಎಂದಿಗೂ ಅಳಿಸಿ ಹೋಗುವುದಿಲ್ಲ ಮತ್ತು ನಮ್ಮನ್ನ ಸದಾ ಹಿಂಬಾಲಿಸ್ತಿರ್ತದೆ. ಈ ಬಗ್ಗೆ ಯೋಚಿಸ್ತೀರಿ. ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.